ಡಾಕ್ಟರ್, ಡೆಂಟಲ್ ಟ್ರೀಟ್ಮೆಂಟ್ ಒಂದೇ ಸರಿ ಮುಗಿಸೋಕ್ಕಾಗಲ್ವಾ? ಮಲ್ಟಿಪಲ್ ವಿಸಿಟ್ಸ್ ಯಾಕೆ ಬೇಕಾಗುತ್ತೆ? ಹೌದು, ಡೆಂಟಲ್ ಟ್ರೀಟ್ಮೆಂಟ್ ಮಲ್ಟಿಪಲ್ ವಿಸಿಟ್ಸ್ನ ಡಿಮ್ಯಾಂಡ್ ಮಾಡುತ್ತೆ. ಯಾಕೆ ಅಂತ ಅಂದರೆ ಇನ್ಫೆಕ್ಷನ್ ಕಂಟ್ರೋಲ್. ನಿಮ್ಗೆ ಯಾವಾಗ ತುಂಬ ಇನ್ಫೆಕ್ಷನ್ ಇರುತ್ತಲ್ವಾ, ಆವಾಗ ನಾವು ಕೆಲವೊಮ್ಮೆ ಅಲ್ಲಿ ಒಳಗಡೆ ಮೆಡಿಸಿನ್ನ ಹಾಕಿ ಕಳಿಸ್ತೀವಿ. ಸೊ ಇಮಿಡಿಯೇಟ್ ಆಗಿ ಇನ್ಫೆಕ್ಷನ್ ಕಂಟ್ರೋಲ್ ಆಗಬೇಕು ಅಂತ. ಎರಡನೇದು ಹೀಲಿಂಗ್ ಟೈಮ್. ನಾವೇನು ಮೆಡಿಸಿನ್ ಹಾಕಿ ಕಳಿಸಿರ್ತೀವಿ ಅದಕ್ಕೆ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ. ಸೊ ಅದು ಗುಣ ಆಗೋದಕ್ಕೆ, ಹೀಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಮೂರನೇದು ಪ್ರೊಸೀಜರ್ಸ್ ಲೈಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಲೈನರ್ಸ್ ಆಗಿರ್ಬೋದು, ಕ್ರೌನ್ ಅಂಡ್ ಬ್ರಿಡ್ಜಸ್ ಆಗಿರ್ಬೋದು, ಅದೆಲ್ಲದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಅಕ್ಯುರಸಿ ಬೇಕಾಗುತ್ತೆ. ನಾಲ್ಕನೇದು ಲ್ಯಾಬ್ ವರ್ಕ್. ಈಗ ನಾನು ಏನು ಹೇಳಿದೆ, ಕ್ರೌನ್ ಅಂಡ್ ಬ್ರಿಡ್ಜಸ್ ಆಗಿರ್ಬೋದು, ಅಲೈನರ್ಸ್ ಆಗಿರ್ಬೋದು, ಅದು ನಿಮಗೆ ನಿಮ್ಮ ಹಲ್ಲಿನ ಅಳತೆಗೆ ನಾವು ಕಸ್ಟಮೈಸ್ ಮಾಡಿ ತಯಾರು ಮಾಡಬೇಕಾಗುತ್ತೆ. ಅಲ್ಲಿ ಲ್ಯಾಬ್ ಅವರು ಸಮಯ ತಗೊಳ್ತಾರೆ. ಇದೆಲ್ಲ ಕಾರಣಗಳಿಂದ ಡೆಂಟಿಸ್ಟ್ರಿಯಲ್ಲಿ ಮಲ್ಟಿಪಲ್ ವಿಸಿಟ್ಸ್ ಇರುತ್ತೆ. ಒಂದನ್ನು ನೆನ್ಪಿಟ್ಕೊಳ್ಳಿ, ಡೆಂಟಿಸ್ಟ್ರಿ ಅನ್ನೋದು ಫಾಸ್ಟ್ ಫುಡ್ ಅಲ್ಲ, ಅದೊಂದು ಪರಿಪೂರ್ಣತೆ ಇರುವಂತಹ ಹೆಲ್ತ್ ಕೇರ್ ಸರ್ವಿಸ್. ಈಗ ನಿಮ್ಮ ಸಂಶಯ ಪರಿಹಾರ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರು ಡೆಂಟಲ್ ಟ್ರೀಟ್ಮೆಂಟ್ ಅಂದರೆ ಸುಮಾರು ಡೆಂಟಲ್ ವಿಸಿಟ್ಸ್ ಬೇಕಾಗುತ್ತೆ ಅಂತಾರೆ, ಅವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.